ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಮತ್ತೆ ಬಿಜೆಪಿಗೆ ಕರೆದುಕೊಳ್ಳುವ ಎಲ್ಲಾ ತಯಾರಿಗಳು ನಡೆದವು. ಅವರು ಬಿಜೆಪಿಗೆ ಬರೋದು ಪಕ್ಕಾ ಆಗೋಯ್ತು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತೆ ಅವರು ಸೇರೋದು ಕೂಡ ಪಕ್ಕಾ ಆಗೋಯ್ತು. ಜೆಸಿಬಿ ಪಾರ್ಟಿ ಕಟ್ಟೋದಿಲ್ಲ, ಅದು ಮಾತನಾಡಿದ್ರಷ್ಟೇ ಹೊರತು ಜೆಸಿಬಿ ಪಾರ್ಟಿಯನ್ನ ಕಟ್ಟೋದಿಲ್ಲ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನೇ ಈಗ ಮತ್ತೆ ಆಹ್ವಾನಿಸ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ರು. ಏನೇನ್ ಅಪ್ಡೇಟ್ ಇದೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ತಾ ಹೋಗ್ತೀನಿ. ರಾಜಕೀಯ ರಾಜಕಾರಣ ಅಂದ್ರೆ ಹೇಗಿರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ಬೇಕಾಗತ್ತೆ. ಯಾಕಂದ್ರೆ ನಾವು ಅಂದುಕೊಂಡಂತೆ ರಾಜಕಾರಣ ಅಲ್ಲ, ರಾಜಕಾರಣ ನಡೆದಂತೆ ನಾವು ಅಂದುಕೊಳ್ಬೇಕಾಗಿರುವಂತಹ ಸ್ಥಿತಿ ಇವತ್ತಿನ ರಾಜಕಾರಣ ಇದೆ. ಯಾವಾಗ ಯಾವನ ತಲೆಯಲ್ಲಿ, ಯಾವ MLA ತಲೆಯಲ್ಲಿ ಯಾವ ರೀತಿಯ ವಿಚಾರಗಳು ಬರ್ತವೋ ಆ ರೀತಿ ನಡೆದುಕೊಂಡು ಹೋಗ್ತಾ ಇರುವಂತ ರಾಜಕಾರಣ. ಯಾವನಿಗೆ ಯಾವಲ್ಲಿ ಅಧಿಕಾರ ಸಿಗುತ್ತೆ ಆ ಕಡೆ ಹೋಗ್ತಕ್ಕಂತ ರಾಜಕಾರಣ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಮಾತ್ರ ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನು ದ್ವೇಷಿಸದೆ ಭಾರತೀಯ ಜನತಾ ಪಾರ್ಟಿಯ ಪಕ್ಷಕ್ಕೆ ಅವರು ಹಿತದೃಷ್ಟಿತವನ್ನ ಬಯಸಿ ಪಕ್ಷಕ್ಕಾಗಿ ಇನ್ನೂ ಕೂಡ ಶ್ರಮಿಸಿದಂತಹ ನಾಯಕನಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್. ಟಿಕೆಟ್ ಸಿಗ್ಲಿಲ್ಲ ಅಂತ ಭಾರತೀಯ ಜನತಾ ಪಾರ್ಟಿಯಿಂದ ಬೇರೆ ಪಕ್ಷಕ್ಕೆ ಹೋಗಿದ್ದನ್ನ ನೋಡಿದಿರಿ, ಕಾಂಗ್ರೆಸ್ನಿಂದ ಬೇರೆ ಪಕ್ಷಕ್ಕೆ ಹೋಗಿದ್ದನ್ನ ನೋಡಿದಿರಿ, JDS ನಿಂದ ಬೇರೆ ಕಡೆ ಹೋಗಿರೋದನ್ನ ನೋಡಿದಿರಿ, ಈ ಪಕ್ಷಗಳನ್ನೇ ಬಿಟ್ಟು ಹೋಗಿರ್ತಕ್ಕಂಥದ್ದನ್ನ ನೋಡಿದಿರಿ ಟಿಕೆಟ್ ಕೊಡದೆ ಇದ್ದುದಕ್ಕೆ. ಆದ್ರೆ ಉಚ್ಚಾಟನೆ ಮಾಡಿದ್ರು ಕೂಡ ಸತತ 4 ಬಾರಿ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ರು ಕೂಡ ಶಾಸಕ ವಿಜಯಪುರದ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಯನ್ನು ದ್ವೇಷ ಮಾಡಲಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಕೂಡ ದ್ರೋಹ ಬಗೆಯಲಿಲ್ಲ. ಈ ಒಂದು ವಿಚಾರವನ್ನ ಇಟ್ಟುಕೊಂಡಂತಹ ಭಾರತೀಯ ಜನತಾ ಪಾರ್ಟಿ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ರಾಜಕೀಯ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಗರ್ವಾಪ್ಷಿ. ಬಿಜೆಪಿಗೆ ಮತ್ತೆ ವಾಪಸ್ ಬಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ? ನನಗೆ 5 ವರ್ಷ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂದ್ರೆ ಬಹುತೇಕ ಆಗೋದಿಲ್ಲ, ಬಹುತೇಕ ಅದು ಅಸಾಧ್ಯದ ಮಾತಾಗಿದೆ. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ಗೆ 2 ದಿಕ್ಕುಗಳಾಗಿ ನಿಂತ್ಕೊಂಡಿದೆ. ಒಂದು ಪವರ್ಫುಲ್ ಲೀಡರ್ನ ನೋಡ್ಬೇಕು, ಭಾರತೀಯ ಜನತಾ ಪಾರ್ಟಿಯನ್ನ ಧೈರ್ಯದಿಂದ ಮುನ್ನುಗ್ಗಿಸುವಂತಹ ವ್ಯಕ್ತಿಯ ಹುಲಿಯ ವ್ಯಾಘ್ರವನ್ನ ನೋಡ್ಬೇಕು ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರನ್ನ ನೋಡ್ಬೇಕು ಅಂದ್ರೆ ಆ ಕಡೆ ಮನೆ ಮಗನ ಬಿಡಕ್ ಆಗ್ತಾ ಇಲ್ಲ BSY ವಿಜಯೇಂದ್ರ, BSY ಯಡಿಯೂರಪ್ಪ. ಇನ್ನು ಅವರನ್ನ ನೋಡ್ತೀನಿ ಅಂದ್ರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್, ಆಮೇಲೆ ಹಿಂದುತ್ವದ ಗಟ್ಟಿ ನೆಲೆಯ ಮಾತುಗಳನ್ನ ಮಾತನಾಡಿ ಎದುರಾಳಿಗಳಲ್ಲಿ ನಡಕ ಉಂಟಿಸಿ ಬಿಜೆಪಿಗೆ ಶಕ್ತಿ ತುಂಬಬಲ್ಲ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಕಳೆದುಕೊಳ್ಳಿಕ್ಕೆ ಭಾರತೀಯ ಜನತಾ ಪಾರ್ಟಿ ತಯಾರಿಲ್ಲ. ಮತ್ತು ಯಾವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡು ಬಂದಿರೋದು ಹೆಂಗೆ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡುತ್ತೆ, ಅದ ನಂತರದಲ್ಲೇ ಮತ್ತೆ ಅವರನ್ನ 6 ತಿಂಗಳು ವರ್ಷಗಟ್ಟಲೆ ಬಿಟ್ಟು ಮತ್ತೆ ಅವರನ್ನ ವಾಪಸ್ ಕರೆದುಕೊಳ್ಳುತ್ತೆ. ಬಿಜೆಪಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅನಿವಾರ್ಯ. ಯತ್ನಾಳ್ ಅವ್ರಿಗೂ ಭಾರತೀಯ ಜನತಾ ಪಾರ್ಟಿಯೇ ಅನಿವಾರ್ಯ. ಯಾಕಂತಂದ್ರೆ ಭಾರತೀಯ ಜನತಾ ಪಾರ್ಟಿ ತಾಯಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಗ ಅನ್ನುವ ರೀತಿ ಇದೆ. ತಾಯಿ ಮಗನಿಗೆ ಬಿಟ್ಟಿದ್ದಿಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಕೂಡ ದ್ರೋಹವನ್ನ ಬಗೆಯುವುದಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಬಹಳಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅಂದ್ರೆ ಬಿಜೆಪಿ ಮೇಲೆ. ಸೊ ಅದೇ ನಿಟ್ಟಿನ ವಿಚಾರವಾಗಿಟ್ಕೊಂಡೇ ಈಗ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬರೋದಕ್ಕೆ ಸಮಯವನ್ನ ನಿಗದಿ ಮಾಡಿದ್ದಾರೆ. ಈ ಒಂದು ಸಮಯ ನಿಗದಿಯಾಗಿರುವಂತಹ ದಿನಾಂಕ ಮತ್ತು ಈ ಸಮಯ ಇದೆಲ್ಲವನ್ನ ನೋಡ್ತಾ ಇದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮರಳುತ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 2028ರ CM ಬಿಜೆಪಿ ಗೆದ್ದಿದ್ದಾದ್ರೆ ಅಂತ ಘೋಷಣೆಯನ್ನ ಮಾಡ್ತಾರೆ. ಈ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಆದ್ರೆ ಒಂದು ನಾನು ಹೇಳುವ ಪ್ರಕಾರ ಏನಂದ್ರೆ ಇನ್ನು BSY ಕುಟುಂಬವನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ, BSY ಕುಟುಂಬವನ್ನ ಹೇಗೆ ಕಂಟ್ರೋಲಿಗೆ ತಗೊಂಡ್ಬರ್ತಾರೆ ಬಿಜೆಪಿ ಹೈಕಮಾಂಡ್ ಅವರು ಅನ್ನುವಂತ ಲೆಕ್ಕಾಚಾರವನ್ನ ನೋಡಿದ್ರೆ BSY ಕುಟುಂಬಕ್ಕೆ ಯಾವ ರೀತಿಯಾದಂತಹ ಕಂಟ್ರೋಲ್ ಅನ್ನ ತಗೊಳ್ತಾರೆ BSY ವಿಜಯೇಂದ್ರ. BSY ವಿಜಯೇಂದ್ರನನ್ನ ಹೇಗೆ ಕಂಟ್ರೋಲ್ ತೆಗೆದುಕೊಳ್ತಾರೆ, BSY ಯಡಿಯೂರಪ್ಪನವರನ್ನ ಹೇಗೆ ಕಂಟ್ರೋಲಿಗೆ ತೆಗೆದುಕೊಳ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಷ್ಟು ವರ್ಷದ ಮುಖ್ಯಮಂತ್ರಿ?
ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ? ಒಮ್ಮೆ ಮುಖ್ಯಮಂತ್ರಿ ಆದ್ರು ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ 2028ರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದಾದ್ರೆ, ಸೊ ಈ ಚರ್ಚೆಗಳು ಹೈಕಮಾಂಡ್ ನಲ್ಲಿ ಬಹಳ ವಿಸ್ತಾರವಾಗಿ ನಡೀತಾ ಇದೆ. ನೋಡಿ, ರಾಜ್ಯದಲ್ಲಿ 3 ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಸಿಎಂ ಮಾಡುವ ಚಿಂತನೆಯನ್ನ ನಡೆಸಿದೆ ಅಂತೆ. 3 ವರ್ಷದ ನಂತರ BSY ವಿಜಯೇಂದ್ರ, ಯಾಕಂದ್ರೆ ಆ ಕಡೆ BSY ವಿಜಯೇಂದ್ರನನ್ನು ಕೂಡ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್ಗೆ. 3 ವರ್ಷಗಳ ತನಕ BSY ವಿಜಯೇಂದ್ರ ಏನ್ ಮಾಡ್ತಾರೆ? BSY ವಿಜಯೇಂದ್ರ ಕೂಡ ಉತ್ತಮ ಸ್ಥಾನಮಾನವನ್ನ ಕೊಡುವ ಲೆಕ್ಕಾಚಾರ ಇದೆಯಂತೆ. ಅದು ರಾಷ್ಟ್ರೀಯ ಒಂದು ದೆಹಲಿಯಲ್ಲಿ, ಅಂದ್ರೆ ದೆಹಲಿ ನಾಯಕನಾಗುವಂತ ಒಂದು ಸೌಭಾಗ್ಯವನ್ನ ನಾವು ಕೊಡ್ತೀವಿ BSY ವಿಜಯೇಂದ್ರಗೆ. ಇಲ್ಲಿ ರಾಜ್ಯದಲ್ಲಿ ಯತ್ನಾಳ್ ಬಿಟ್ಬಿಡ್ಲಿ ಅನ್ನೋದು. ಆದ್ರೆ BSY ವಿಜಯೇಂದ್ರ ಆ ಲೆಕ್ಕಾಚಾರದ ವ್ಯಕ್ತಿ ಅಲ್ಲ. ನನಗೆ ರಾಷ್ಟ್ರೀಯ ನಾಯಕತ್ವ ಬೇಡ, ನನಗೆ ರಾಜ್ಯದ ನಾಯಕತ್ವ ಬೇಕು. ಯಾಕಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ರಾಜ್ಯದ ನಾಯಕನಾಗಿ ಬಂದಿರೋದ್ರಿಂದ ನಾನು ಅವರ ಮಗ, ನಾನು ಕೂಡ ರಾಜ್ಯದ ನಾಯಕನೇ ಆಗ್ತೀನಿ. ನನಗೆ ದೊಡ್ಡದಾದಂತಹ ಪಟ್ಟ ಬೇಡ. ಇದು BSY ವಿಜಯೇಂದ್ರ ಅವರ ಲೆಕ್ಕಾಚಾರ. ರಾಜ್ಯದಲ್ಲೂ ಕೂಡ ನಿನಗೆ ಅಧಿಕಾರವನ್ನ ನೀಡುತ್ತೆ, ಆದ್ರೆ 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗೋದು ಮಾತ್ರ ಬಸನಗೌಡ ಪಾಟೀಲ್ ಯತ್ನಾಳ್. ನಂತರದ 2 ವರ್ಷದಲ್ಲಿ ನೀವು ಮುಖ್ಯಮಂತ್ರಿ ಆಗ್ತೀರಿ ಅನ್ನೋ ಲೆಕ್ಕಾಚಾರ. ಆದ್ರೆ BSY ಯಡಿಯೂರಪ್ಪನವರ ಕುಟುಂಬದಲ್ಲಿ 2 ವರ್ಷ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಕೊಟ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ 3 ವರ್ಷ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ಅದು ಒಪ್ಕೊಳ್ತಾ ಇಲ್ಲ BSY ಕುಟುಂಬದ ಯಡಿಯೂರಪ್ಪನವರು ಆಗಿರ್ಲಿ, BSY ವಿಜಯೇಂದ್ರ ಆಗಿರ್ಲಿ, ಹೈಕಮಾಂಡ್ ನಿಂದ ಬರತಕ್ಕಂಥ ಚಿಂತನೆಯ ಈ ಮಾತುಗಳು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇಲ್ಲ, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಬೇಕು, ಬೇರೆ ಯಾವುದಾದ್ರೂ ಅಧಿಕಾರ ಕೊಡೋರಿದ್ರೆ ಕೊಡಿ, ಭಾರತೀಯ ಜನತಾ ಪಾರ್ಟಿಗೆ ಕರೆದುಕೊಳ್ಬೇಡಿ ಅಂತೇನು BSY ಕುಟುಂಬ ಹೇಳ್ತಾ ಇಲ್ಲ. ಯತ್ನಾಳ್ ಅವ್ರನ್ನ ಕರ್ಕೋಬೇಡಿ ಅಂತ ಆ ರೀತಿಯಾದಂತ ಉದ್ದಟತನದ ಮಾತುಗಳನ್ನೇನು ಮೆರೀತಾ ಇಲ್ಲ. ನೀವು ಕರ್ಕೊಳ್ಳಿ, ಪ್ರಚಾರ ಮಾಡಿಸಿ, ಭಾರತೀಯ ಜನತಾ ಪಾರ್ಟಿಗೆ ಬಲ ಕೊಡಿಸಿ, ಆದ್ರೆ ಅವರಿಗೆ ಬೇರೆ ಯಾವುದಾದ್ರೂ ಅಧಿಕಾರ ಕೊಡಿ, ಸಿಎಂ ಅಧಿಕಾರ ನಂದೇ ಅನ್ನೋದು BSY ಕುಟುಂಬದ ಲೆಕ್ಕಾಚಾರ, BSY ವಿಜಯೇಂದ್ರ ಅವರ ಲೆಕ್ಕಾಚಾರ. ಆದ್ರೆ ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿರೋದೇನು? ಬಸನಗೌಡ ಪಾಟೀಲ್ ಯತ್ನಾಳರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಖಂಡಿತವಾಗಿಯೂ ರಾಜ್ಯದಲ್ಲಿ ಬದಲಾವಣೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅನ್ನೋ ಲೆಕ್ಕಾಚಾರ. ಆದ್ರೆ BSY ವಿಜಯೇಂದ್ರ ಇದಕ್ಕೆ ಒಪ್ಕೊಳ್ತಾ ಇಲ್ಲ. ನನ್ನ ನಾಯಕತ್ವದಲ್ಲಿ ನಾನು ಗೆಲ್ಲಿಸ್ಕೊಂಡ್ಬರೋ ಶಕ್ತಿ ಇದೆ ನನಗೆ, ನನ್ನ ಸಮುದಾಯನ ನನ್ನ ಕೈ ಬಿಡೋದಿಲ್ಲ. ಮತ್ ಹಿಂದೆ ಯಾಕೆ ಗೆಲ್ಲಿಸ್ಕೊಂಡು ಬರ್ಲಿಲ್ಲ? ನಾಯಕತ್ವ ನಿಂದೇ ಇತ್ತು. ಹೈಕಮಾಂಡ್ ಪ್ರಶ್ನೆ ಮಾಡುತ್ತೆ, ಯಾರೇ ಆಗ್ಲಿ ಪ್ರಶ್ನೆ ಮಾಡಿದ್ರೆ ಹಿಂದೆ ಗ್ಯಾರಂಟಿಗಳನ್ನ ಕೊಟ್ಟಿರುವಂತ ಕಾರಣಾಂತರಗಳಿಂದ ಕಾಂಗ್ರೆಸ್ ಪಕ್ಷ ಆರಿಸ್ಕೊಂಡು ಬಂತು. ಜನ ಈಗ ಅರ್ಥಕೊಂಡಿದ್ದಾರೆ, ಮುಂದಿನ ಬಾರಿ ನಾನು ಖಂಡಿತವಾಗಿಯೂ ಕೂಡ ಬಿಜೆಪಿಯನ್ನ ಮೆಜಾರಿಟಿ ಮಾಡ್ತೀನಿ ನನ್ನ ಸ್ವಂತ ಶಕ್ತಿಯ ಮೇಲೆ ಅಂತ BSY ವಿಜಯೇಂದ್ರ ಹೇಳೋದು, BSY ಯಡಿಯೂರಪ್ಪನವರು ಹೇಳೋದು ಬಿಜೆಪಿ ಹೈಕಮಾಂಡ್ಗೆ. ನನ್ನನ್ನ ಕೈ ಬಿಡೋದಿಲ್ಲ ನಮ್ಮ ಸಮುದಾಯ ಅಂತ. ಅಂದ್ರೆ ಟೋಟಲ್ ಆಗಿ ಇಲ್ಲಿ ಏನ್ ಹೇಳ್ತಾ ಇರೋದಂದ್ರೆ ನನಗೆ ನೀವು ಸಿಎಂ ಮಾಡಿ ಅಂತ. ಆದ್ರೆ ಮಾಧ್ಯಮಗಳ ಮುಂದೆ ಹಂಚಿಕೊಳ್ಬೇಕಾದ್ರೆ BSY ಯಡಿಯೂರಪ್ಪನವರಾಗಿರ್ಲಿ ಅಥವಾ BSY ವಿಜಯೇಂದ್ರ ಅವರಾಗಿರ್ಲಿ ಏನ್ ಹೇಳ್ತಾರೆ ಗೊತ್ತಾ? ನಾವು ಪಕ್ಷ ಏನು ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಮತ್ತು ಹೈಕಮಾಂಡ್ ಯಾವ ನಿರ್ಧಾರವನ್ನು ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನೋ ಲೆಕ್ಕಾಚಾರ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳರನ್ನ ಉಚ್ಚಾಟನೆ ಮಾಡುದು ಯಾವಾಗ್ಲೇ ಮಾಡಿರ್ತಿದ್ರು, ನಾನೇ ತಡೆ ಹಿಡಿದಿದ್ದೆ, ಬೇಡ ತಡೀರಿ ಬದಲಾವಣೆ ಆಗಬಹುದು ಅಂತ. ಆದ್ರೆ ಬದಲಾವಣೆ ಆಗ್ಲೇ ಎಲ್ಲ ಉಚ್ಚಾಟನೆ ಮಾಡಿ ತೆಗೆದೋಗಿದ್ರು ಅಂತ BSY ವಿಜಯೇಂದ್ರ ಹೇಳಿರುವಂತದ್ದು. ಅಂದ್ರೆ BSY ವಿಜಯೇಂದ್ರ ಏನ್ ಹೇಳಿರೋದು, ನನ್ನಿಂದ ಈತ ಪಕ್ಷದಲ್ಲಿ ಭಾರಿ ದೊಡ್ಡ ಮಠದಲ್ಲಿ ಇದ್ದ ಯತ್ನಾಳ್ ಅನ್ನೋ ರೀತಿಯಲ್ಲಿ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಹೆಂಗಂದ್ರೆ, ಸೊ ನೇರ ಮಾತುಕತೆಯ ಮಾತನಾಡುವ ಮೂಲಕ ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸೇರ್ಪಡೆ ಆದರೆ ರಾಜ್ಯದಲ್ಲಿ 3 ವರ್ಷಗಳ ಸಿಎಂ ಅಂತೂ ಕಟ್ಟಿಟ್ಟ ಬುತ್ತಿ ಅನ್ನೋ ಲೆಕ್ಕಾಚಾರ ಗೊತ್ತಾಗ್ತಾ ಇದೆ.
ಬಿಜೆಪಿಗೆ ಸೇರುವುದಾದರೆ, ಸೇರಿದ್ದೇ ಆದರೆ ಅದು ಕೂಡ ನಿಗದಿಯಾಗಿದೆ ಈಗ, ಪಕ್ಕಾ ಬಿಜೆಪಿಗೆ ಸೇರ್ತಾರೆ ಎನ್ನುವಂತ ಲೆಕ್ಕಾಚಾರ. ಅವರು ಪಕ್ಕಾ ಬಿಜೆಪಿಗೆ ಸೇರಿದ್ರೆ ಖಂಡಿತವಾಗಿಯೂ 3 ವರ್ಷ ಸಿಎಂ ಆಗಿರುತ್ತಾರೆ. 5 ವರ್ಷ ಸಿಎಂ ಆಗ್ಲಿಕ್ಕೆ ಅಸಾಧ್ಯವಾದ ಮಾತಾಗ್ತಾ ಇದೆ. ಯಾಕಂದ್ರೆ BSY ವಿಜಯೇಂದ್ರ ಕೇಳ್ತಾ ಇಲ್ಲ, ಆ ಕಡೆ ಪರಮ ಪೂಜ್ಯ ಶ್ರೀಯುತ ಯಡಿಯೂರಪ್ಪನವ್ರು ಕೇಳ್ತಾ ಇಲ್ಲ. ಸೊ ಹಿಂಗಾಗಿ ಇನ್ನು ಬಿಜೆಪಿಯ ಲೆಕ್ಕಾಚಾರ ಕೂಡ ಹೆಂಗಿರುತ್ತೆ ಅಂದ್ರೆ, BSY ಯಡಿಯೂರಪ್ಪನವ್ರು ಹೇಳಿದ್ದನ್ನು ಮೀರೋದಿಲ್ಲ. ಇನ್ನು 3 ವರ್ಷ ಮುಖ್ಯಮಂತ್ರಿ ಕೊಡೋದೇ ಬೇಡ ಅನ್ಕೊಂಡ್ರೆ ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಬಿಜೆಪಿಯಿಂದ ತೆಗೆದಂಗೆ ಆಗ್ಬಿಡತ್ತೆ. 2028 ಚುನಾವಣೆಗೆ ಅವ್ರನ್ನ ವಾಪಸ್ ಬಿಜೆಪಿ ಕರ್ಕಳದೇ ಇದ್ರೆ ಅವರು ಇನ್ಮೇಲೆ ಬಿಜೆಪಿಯಿಂದ ಹೊರಗಡೆನೆ ಉಳಿದಂಗೆ. ಬಿಜೆಪಿ ಕರ್ಕಳದೇ ಇದ್ರೆ ಅವತ್ತು ಅವರಿಗೆ ಗೊತ್ತಾಗತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ನನ್ನ ಸಂಪೂರ್ಣವಾಗಿ ತೆಗೆದೋಗಿತು ಅಂತ. ಎಲೆಕ್ಷನ್ ಹತ್ತಿರಕ್ಕೂ ಹೋಗಿ ಕೂಡ ಬಿಜೆಪಿ ಕರೆದುಕೊಳ್ಳದೆ ಇದ್ರೆ ಬಸನಗೌಡ ಪಾಟೀಲ್ ಇರುವಂತಹ ತಮ್ಮ ಸಾಮರ್ಥ್ಯವನ್ನು ತೋರಿಸಬೇಕಾಗತ್ತೆ. ಪಕ್ಷವನ್ನ ನಿರ್ಮಾಣ ಮಾಡೋದಾಗಿರ್ಲಿ, ಇನ್ನೊಂದಾಗಿರ್ಲಿ, ಮತ್ತೊಂದಾಗಿರ್ಲಿ. ಮತ್ತೆ ಸೊ ಇನ್ನೂ ಎಲೆಕ್ಷನ್ ಇನ್ನೂ ಇದೆ, 1.5 ವರ್ಷ 2 ವರ್ಷ ಇದೆ ಅಂತ ಸುಮ್ಮನೆ ಕೈಗಟ್ಟು ಕುತ್ಕೊಂಡ್ರೆ ಬಿಜೆಪಿ, ಬಸನಗೌಡ ಪಾಟೀಲ್ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಎಲೆಕ್ಷನ್ ಮೂಮೆಂಟ್ ನಲ್ಲಿ ಹೋಗಿ ನಿನ್ನ ಕರ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಆ ಸಮಯದಲ್ಲಿನೇ ಪಕ್ಷವನ್ನ ಹೇಗೆ ಕಟ್ಲಿಕ್ಕೆ ಸಾಧ್ಯ? ಬಸನಗೌಡ ಪಾಟೀಲ್ ಯತ್ನಾಳ್ ಕಟ್ಲಿಕ್ಕೆ ಆಗುದಿಲ್ಲ. ಹಾಗಾಗಿನೇ ಈ ಲೆಕ್ಕಾಚಾರವನ್ನ ಈಗ ಬಿಜೆಪಿ ಹೈಕಮಾಂಡ್ ತೆಕ್ಕೊಂಡಿದೆ. ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಡೆಯಿಂದನೂ ಕೂಡ ಪ್ರೆಷರ್ ಇದೆ ಹೈಕಮಾಂಡ್ಗೆ. ಏನಾಯ್ತು ಹೇಳಿ ಅಂತ, ಕರ್ಕೊಳ್ತಿರೋ, ಈ ರೀತಿ ನನ್ನ CM ಮಾಡ್ತಿರೋ ಇಲ್ವೋ, ಇಲ್ಲ ನಾವು ಪಕ್ಷ ಕಟ್ಟೋಣ ಅಂತ. ಸೊ ಹಾಗಾಗಿ ಹೈಕಮಾಂಡ್ ಈಗ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಗೊತ್ತಾಗ್ತಾ ಇದೆ. ಇವರನ್ನ ವಾಪಸ್ ಕರೆದುಕೊಳ್ಳುವ ಸಮಯ ಕೂಡ ನಿಗದಿ ಮಾಡ್ಕೊಂಡಿದ್ದಾರೆ ಅನ್ನೋದು ಒಳಗಿಂದೊಳಗೆ ಗೊತ್ತಾಗ್ತಾ ಇರುವಂತ ಒಂದಿಷ್ಟು ವಿಚಾರಗಳು. ಬಹುತೇಕ ಕಾದು ನೋಡೋಣ. ಬಸನಗೌಡ ಪಾಟೀಲ್ ಯತ್ನಾಳ್ರಂತೂ ಬಿಜೆಪಿಗೆ ಸೇರುವುದು 200% ಸತ್ಯ. ಅವ್ರ ಪಕ್ಷ ಬೇರೆ ಪಕ್ಷ ಕಟ್ಟೋದಿಲ್ಲ, ಬಿಜೆಪಿಗೆ ಬರ್ತಾರೆ, ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ಇದಿಷ್ಟು ಮಾಹಿತಿಯಾಗಿತ್ತು. ಮತ್ತಷ್ಟು ಮಾಹಿತಿಗಳನ್ನ, ರಾಜಕೀಯ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇರ್ತೀನಿ. ನೋಡ್ತಾರೆ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.